ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರ ವತಿಯಿಂದ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಈ ಎಲ್ಲ ಹುದ್ದೆಗಳನ್ನು ಅಪ್ಲೈ ಮಾಡಲು ನಾನು ಈ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾ ಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ. ಬನ್ನಿ, ನಾನು ಈ ಡೈರಿ ಡೆವಲಪ್ಮೆಂಟ್ ಆಫ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಅವರ ವತಿಯಿಂದ ಯಾವ ಪೋಸ್ಟ್ನ ಬಿಟ್ಟಿದ್ದಾರೋ ಆ ಪೋಸ್ಟ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ. ಈ ಅಪ್ಲಿಕೇಶನ್ ಲಿಂಕ್ನ ಕೂಡ ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರುತ್ತೇನೆ. ಅದನ್ನ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರ ವತಿಯಿಂದ ಹಲವಾರು ಹುದ್ದೆಗಳನ್ನು ಬಿಟ್ಟಿದ್ದಾರೆ. ನಿಮಗೆ ಯಾವ ಉದ್ಯೋಗ ನಿಮ್ಮ ವಿದ್ಯಾರ್ಥಿ ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದಕ್ಕೆ ಸೆಟ್ ಆಗುತ್ತೋ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ಲರ್ಕ್ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ತಿದ್ದೀನಿ. ಅದಕ್ಕೆ ಸೆಕೆಂಡ್ PUC ಆಗಿರಬೇಕು, ಅಂದರೆ 10+2 ಇಂಟರ್ಮೀಡಿಯೇಟ್ ಅಂತ ಇರ್ತಾರೆ, ಅದನ್ನು ಆಗಿರಬೇಕು. ಸಂಬಳ ಅಂದರೆ ಇಲ್ಲಿ 19,900ರಿಂದ 63,200ವರೆಗೆ ಅಲವೆನ್ಸ್ ಸೇರಿ ಇದೆ. ನಂತರ ಇದು 7th ಪೇ ಆಗಿರುತ್ತೆ. ಇಲ್ಲಿ ರೆಗ್ಯುಲರ್ ಆಗಿ ಡ್ಯೂಟಿ ಮಾಡಬೇಕಾಗುತ್ತೆ ಅಂದರೆ ಇರುತ್ತೆ. ಇಲ್ಲಿ ನೆಕ್ಸ್ಟು ಹಲವಾರು ಹುದ್ದೆಗಳಿದ್ದಾವೆ, ಅಂದರೆ ಟೋಟಲಾಗಿ ಒಟ್ಟು 114 ಹುದ್ದೆಗಳಿವೆ. ಅದರಲ್ಲಿ 18 ವರ್ಷದಿಂದ 40 ವರ್ಷ ಮೇಲ್ಪಟ್ಟವರಿಗೆ ಈ ಹುದ್ದೆಗೆ ಅರ್ಹತೆಯನ್ನು ಹೊಂದಿರ್ತಾರೆ. ಈ ಅಪ್ಲೈ ಮಾಡಲು ಪಕ್ಕದಲ್ಲಿ ಯೆಲ್ಲೋ ಕಲರಲ್ಲಿ ಅಪ್ಲೈ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಾವಿಲ್ಲಿ ಯಾವ ರೀತಿ ಅಪ್ಲೈ ಮಾಡೋಂತೇಳಿ ನಿಮ್ಗೆ ತೋರಿಸಿದ್ದೀನಿ. ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಫಾರ್ ಕ್ಲರ್ಕ್ ಅಂತ ಓಪನ್ ಆಗುತ್ತೆ. ಅಂದರೆ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡಿರ್ತೀರೋ, ಅಥವಾ ಮ್ಯಾನೇಜರ್ ಕ್ಲಿಕ್ ಮಾಡಿರ್ತೀರೋ, ಅಕೌಂಟೆಂಟು, ಕಂಪ್ಯೂಟರ್ ಆಪ್ರೇಟರು ಯಾವುದ್ರ ಮೇಲೆ ಕ್ಲಿಕ್ ಮಾಡಿರ್ತೀರೋ ಅದು ಅಪ್ಲಿಕೇಶನ್ ಫಾರ್ಮ್ ಫಾರ್ ಕ್ಲರ್ಕ್ ಅಂತ ಇದೆ. ಆ ರೀತಿ ಬರ್ತಾ ಹೋಗುತ್ತೆ. ಇಲ್ಲಿ ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳ್ತಾ ಹೋಗುತ್ತೆ. ಆ ಪರ್ಸ್ನಲ್ ಡೀಟೇಲ್ಸಲ್ಲಿ ಏನಪ್ಪ ಅಂದರೆ ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಹಾಗೂ ನಿಮ್ಮ ಜೆಂಡರ್, ಕ್ಯಾಟಗರಿ ಮತ್ತು ರಿಲಿಜಿಯನ್ ಹಾಗೂ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಶ್ರೀಮತಿ ಕುಮಾರ್ ಅಂತ ಇದೆ. ಅಂದರೆ ಶ್ರೀ ಅಂದರೆ ಈ ಮದುವೆ ಆಗ್ತಕ್ಕಂಥ ಪುರುಷರಿಗೆ ಶ್ರೀ ಅಂತ ಕರೀತಾರೆ. ಶ್ರೀಮತಿ ಅಂದರೆ ಮದುವೆ ಆಗ್ತಕ್ಕಂಥ ಮಹಿಳೆಯರಿಗೆ. ಕುಮಾರ್ ಅಂದರೆ ಇನ್ನೂ ಯಾರು ಮದುವೆ ಆಗಿರಲ್ಲ ಅವರಿಗೆ ಕುಮಾರ್ ಅಥವಾ ಕುಮಾರಿ ಅಂತ ಕರೀತಾರೆ. ಅದರಿಂದ ನಾನು ಇಲ್ಲಿ KM ಅಂತಿದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ನೇಮು ಅದನ್ನೇ ನಿಮ್ಮ ಅಪ್ಲಿಕೇಶನ್ ಫಾರಮ್ನಲ್ಲಿ ಎಂಟರ್ ನೇಮ್ ಅಂತಿದೆಯಲ್ಲ ಅದ್ರ ಮೇಲೆ ನಿಮ್ಮ ನೇಮು ಹಾಗೂ ಅಲ್ಲಿ ಪಕ್ಕದಲ್ಲಿ ಫಾದರ್ ನೇಮ್ ಅಂತ ಕಾಣಿಸ್ತದಲ್ಲ ಅಲ್ಲಿ ನಿಮ್ಮ ಫಾದರ್ ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದು ಕೂಡ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ. ನಂತರ ಪಕ್ಕದಲ್ಲಿ ಮದರ್ ನೇಮ್ ಹಾಗೂ ಇಲ್ಲಿ ಕೆಳಗೆ ಡೇಟ್ ಆಫ್ ಬರ್ತ್ ಕಾಣ್ತದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ ಜೆಂಡರ್, ನೀವು ಮೇಲ್ ಇದ್ದರೆ ಮೇಲ್ ಅಥವಾ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಕ್ಕದಲ್ಲಿ ಕ್ಯಾಟಗರಿ ಕೇಳುತ್ತೆ, ಅಂದರೆ ನೀವು ಯಾವ ಕ್ಯಾಟಗರಿಗೆ ಅದಕ್ಕೆ ಯಾವ ಕ್ಯಾಟಗರಿ ಆಗಿದ್ದೀರಾ ಅಂತೇಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಯಾವುದು SC ST OBC ಅಥವಾ ಜನರಲ್ ಇದೆಲ್ಲ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ರಿಲಿಜಿಯನ್ ಅಂತ ಕೇಳುತ್ತೆ. ಆ ರಿಲಿಜಿಯನ್ ಏನಪ್ಪ ಅಂದ್ರೆ ನನಗೆ ನೀವು ಹಿಂದೂ, ಮುಸ್ಲಿಮ್, ಸಿಖ್ ಯಾವ ಧರ್ಮಗಳಿದಾವಲ್ಲ ನಿಮ್ಮದು ಯಾವ ಧರ್ಮ ಇರುತ್ತೋ ಆ ಧರ್ಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನನಗೆ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ಅಂದರೆ ನೀವು ಯಾವ ವಿಳಾಸ, ನಿಮ್ಮ ಪರ್ಮನೆಂಟ್ ಕಾಯಂ ವಿಳಾಸ ಯಾವುದು ಅಂತ ಕೇಳ್ತಾ ಹೋಗುತ್ತೆ. ನೀವೇನು ಮಾಡಬೇಕಂದ್ರೆ ನನಗೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲಿ ಹೌಸ್ ನಂಬರ್ ಅಥವಾ ಅಪಾರ್ಟ್ಮೆಂಟ್ ನಂಬರ್ ಅಥವಾ ಬ್ಲ್ಯಾಕ್ ಅಂತಿದೆ, ಅಂದರೆ ನಿಮ್ಮ ಮನೆ ನಂಬರ್ನ ಆಗಿರ್ಬೋದು ಅಥವಾ ನಿಮ್ಮ ನಿಯರ್ ಯಾವ್ದಾರು ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದರೂ ಅಥವಾ ಯಾರು ವಾರ್ಡ್ ಇದ್ರೂ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಟ್ರೀಟ್ ಅಥವಾ ಲೇನ್ ರೋಡ್ ಅಂತಿದೆ, ಅಂದರೆ ನೀವು ಯಾವ್ದಾದ್ರು ರೋಡ್ ಅಥವಾ ಏನಾದ್ರು ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಏರಿಯಾ ಲ್ಯಾಂಡ್ ಮಾರ್ಕು, ನಿಮ್ಮ ಅಡ್ರೆಸ್ ಯಾವ ರೀತಿ ಇದೋ, ನಿಮ್ಮ ವಿಲೇಜು ಅದೆಲ್ಲ ಮಾಡ್ಕೊಳ್ಳಿ. ಇಲ್ಲಿ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಆಗಿದೆ. ನಂತರ ಸ್ಟೇಟ್ ಕರ್ನಾಟಕ, ನಿಮ್ದು ಯಾವುದು ರಾಜ್ಯ ಬರುತ್ತೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಪಕ್ಕದಲ್ಲಿ ನಿಮ್ಮ ಸಿಟಿ, ಅಂದರೆ ನಿಮ್ಮ ನಿಯರ್ ಸಿಟಿ ಯಾವ್ದು ಇರ್ತೋ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಸಿಟಿ ಅಂದರೆ ನಿಮ್ಮ ಮೇನಾಗಿ ನಿಮ್ಮ ಜಿಲ್ಲೆ ಯಾವ ಜಿಲ್ಲೆ ಆಗಿರುತ್ತೋ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ ಬಳ್ಳಾರಿ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಂತರ ಪಕ್ಕದಲ್ಲಿ ಪಿನ್ ಕೋಡ್ ಅಂತಿದೆ, ಅಂದರೆ ಇಲ್ಲಿ ಪಿನ್ ಕೋಡ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುತ್ತಲ್ಲ ಅದೇ ಪಿನ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ತಪ್ಪಾದ ಪಿನ್ ಕೋಡ್ ಎಂಟ್ರಿ ಮಾಡಿದ್ರೆ ನನಗೆ ಏನಾಗುತ್ತೆ ಅಂದರೆ ರಾಂಗ್ ಆಗ್ಬೋದು ಅಡ್ರೆಸ್. ನಂತರ ಇಲ್ಲಿ ಪ್ರೆಸೆಂಟ್ ಆರ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತಿದೆ, ಅಂದರೆ ನೀವು ಪ್ರಸ್ತುತವಾಗಿ ಎಲ್ಲಿ ವಾಸ ಆಗಿದ್ರೋ ಆ ವಿಳಾಸನ ಎಂಟ್ರಿ ಮಾಡಬೇಕಾಗುತ್ತೆ. ಕೆಲವೊಬ್ಬರು ತಮ್ಮ ಸ್ವಂತವರು ಬಿಟ್ಟು ಬೇರೆ ಏರಿಯಾದಲ್ಲಿ ಕೆಲಸ ಮಾಡಿರ್ತಾರೆ, ಆಗ ಅಲ್ಲಿನ ಅಡ್ರೆಸ್ ಆಗಬೇಕಾಗಿರುತ್ತೆ. ಆದ್ದರಿಂದ ಇಲ್ಲಿ ನಾನು ಎರಡೂ ಒಂದೇ ಅಡ್ರೆಸ್ ಆಗಿರೋದ್ರಿಂದ ಮೇಲೇನೋ ಅಡ್ರೆಸ್ ಹಾಕಿರ್ತೀನೋ ಕೆಳಗೆ ಕೂಡ ಅದೇ ಅಡ್ರೆಸ್ ಹಾಕಿರ್ತೀನಿ.
ನೀವು ಅದನ್ನೇ ಹಾಕ್ಕೊಳ್ಳಿ. ನಂತರ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಕೇಳುತ್ತೆ, ಇಲ್ಲಿ ಇಮೇಲ್ ಐ ಡಿ ಕೇಳುತ್ತೆ. ಅಂದರೆ ನಿಮ್ಮ ಮೊಬೈಲಲ್ಲಿ ಪ್ರಸ್ತುತ ಯಾವ ಇಮೇಲ್ ಐ ಡಿನ ಬಳಸ್ತಾಯಿದ್ರು ಅದೇ ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಯಾಕಪ್ಪ ಅಂದರೆ ಆ ಇಮೇಲ್ ಐ ಡಿಗೆ ಒಂದು OTP ಮತ್ತು ಅಪ್ಲಿಕೇಶನ್ ನಂಬರ್ನ ಕಳಿಸ್ತಾ ಹೋಗ್ತಾರೆ, ಪಾಸ್ವರ್ಡು ಕೂಡ. ಅದನ್ನು ನೀವು ಇಮೇಲ್ ಐ ಡಿ ಎಂಟ್ರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಪಕ್ಕದಲ್ಲಿ ಆಧಾರ್ ಕಾರ್ಡ್ ನಂಬರ್ ಕಾಣಿಸ್ತಲ್ಲ, ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಆಲ್ಟರ್ನೇಟ್ ಇಮೇಲ್ ಐ ಡಿ ಬೇಕಿದ್ದರೆ ಹಾಕ್ಕೊಳ್ಳಿ, ಹಾಗೆ ಮೊಬೈಲ್ ನಂಬರ್ ಇದ್ದರೂ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ. ಈ ಪಾನ್ ಕಾರ್ಡ್ ನಂಬರ್ ಏನು ಕಡ್ಡಾಯವಾಗಿಲ್ಲ, ಆದರೂ ನಿಮ್ಮ ಅನುಕೂಲ, ಯಾರಾದರೂ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು ಪಾನ್ ಕಾರ್ಡನ್ನ. ಇವೆಲ್ಲ ಆದ ನಂತರ ಮುಂದೆ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೇಳುತ್ತೆ. ಆದರೆ ನೀವು ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನನಗೆ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕಾಣುತ್ತಲ್ಲ, ಅಕಾಡೆಮಿಕ್ ಡೀಟೇಲ್ಸಲ್ಲಿ ಕ್ಲಾಶು, ಸ್ಕೂಲ್ ನೇಮ್, ಬೋರ್ಡ್, ಪರ್ಸೆಂಟೇಜ್, ಪಾಸಿಂಗ್ ಇಯರ್ ಅಂತ ಕೇಳುತ್ತೆ. ಅಲ್ಲಿ ಆರೆಂಜ್ ಕಲರಲ್ಲಿ ಆ್ಯಡ್ ನ್ಯೂ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಕ್ಲಾಸು ಎಲ್ಲ ಯಾವುದು ಇದೆ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಳಿ ಅಂತ ತೋರಿಸುತ್ತೆ. ನಾನಿಲ್ಲಿ ಮೊದಲಾಗಿ 10th ಆ್ಯಡ್ ಮಾಡ್ತಾ ಹೋಗ್ತೀನಿ, ಅಂದರೆ SSLC. ಪಕ್ಕದಲ್ಲಿ ನಿಮ್ಮ ಸ್ಕೂಲ್ ನೇಮು, ನೀವು SSLC ಮಾರ್ಕ್ಸ್ ಕಾರ್ಡ್ ತಗೊಂಡ್ರೆ ಆ ಸ್ಕೂಲ್ ನೇಮು ಕ್ಯಾಡೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಆ ಸ್ಕೂಲ್ ನೇಮ್ ಯಾವ ರೀತಿ ಇರುತ್ತೋ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ನಾನಿಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ನೀವು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ. ನಂತರ ಇಲ್ಲಿ ನಿಮ್ಮದು ಯಾವ ಬೋರ್ಡ್ ಅಂದರೆ ಕಾಮನಾಗಿ ಎಲ್ಲರದ್ದು ಏನಂದ್ರೆ ಈ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಆಗಿರುತ್ತೆ. ಅದಾದ ನಂತರ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಆ ಬೋರ್ಡ್ ಕೂಡ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ನಂತರ ಪಕ್ಕದಲ್ಲಿ ಪರ್ಸೆಂಟೇಜ್ ಮಾರ್ಕ್ ಅಂತಿದೆ, ಅಂದರೆ ನೀವು SSLCಯಲ್ಲಿ ಎಷ್ಟು ಅಂಕಗಳು ಗಳಿಸಿದ್ರೋ ಅದನ್ನು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿ ನಿಮ್ಮ SSLC ಪರ್ಸೆಂಟೇಜ್ ಎಷ್ಟಾಗಿರುತ್ತೋ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ನೀವು ಯಾವ ವರ್ಷ SSLCನ ಪಾಸಾಗಿದ್ರೆ, ಅಂದರೆ 10th ಯಾವ ವರ್ಷ ಪಾಸಾಗಿದ್ರೆ ಆ ಇಯರ್ ಪಾಸಿಂಗ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇದಾದ ನಂತರ ನೀವೇನಾದರೂ ಇಲ್ಲಿ ಸೆಕೆಂಡ್ PUC ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಆ್ಯಡ್ ನೀವು ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೆಕೆಂಡ್ PUC ಕೂಡ ಅಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲ ಅಂದ್ರೆ ನನಗೆ ಇಲ್ಲಿ ಕೆಳಗಡೆ ಹೈಯರ್ ಎಜುಕೇಷನ್ ಅಂತ ಕಾಣಿಸ್ತದಲ್ಲ, ಅಲ್ಲಿನ ಹೈಯರ್ ಎಜುಕೇಷನಲ್ಲಿ ಕೂಡ ನೀವು ಎಂಟ್ರಿ ಮಾಡ್ಕೊಳ್ಬೋದಾಗುತ್ತೆ ಸೆಕೆಂಡ್ PUCನ, ಅಥವಾ 10+2 ಇಂಟರ್ಮೀಡಿಯೇಟ್. ಆ್ಯಡ್ ನೇಮ್ ಅಂತಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕೋರ್ಸ್ ನೇಮ್ ಅಂತ ಕೇಳುತ್ತೆ. ಅಂದರೆ ನೀವು ಕೋರ್ಸ್ ಯಾವ್ದು ಮಾಡಿದ್ರು ಆ ಕೋರ್ಸ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ನಾನು ಇಲ್ಲಿ 10+2 ಅಂತ ಹಾಕ್ತಿದ್ದೀನಿ. ಅಂದರೆ 10+2 ಅಂದರೆ ಸೆಂಟ್ರಲಲ್ಲಿ 10+2 ಅಂತಾರೆ. ನಮ್ಮ ಕನ್ನಡದಲ್ಲಿ ನಾವು PUC ಅಂತೀವಿ, ಪ್ರಿ ಯೂನಿವರ್ಸಿಟಿ ಕೋರ್ಸ್ ಆಫ್ ಎಜುಕೇಷನ್ ಅಂತೇಳಿ. ಇಲ್ಲಿ ನೆಕ್ಸ್ಟ್ ಪಕ್ಕದಲ್ಲಿ ಆರ್ಟ್ಸ್ ಹಾಕ್ತೀನಿ. ನಾನು ಇಲ್ಲಿ ಪರ್ಸೆಂಟೇಜ್ ಅಂದ್ರೆ ನಮ್ಮ ಪರ್ಸೆಂಟೇಜ್ ಎಷ್ಟಾಗಿರುತ್ತೋ ಸೆಕೆಂಡ್ PUCಲಿ ಆ ಪರ್ಸೆಂಟೇಜನ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ನಂತರ ಪಕ್ಕದಲ್ಲಿ ಪಾಸಿಂಗ್ ಇಯರ್ ಅಂತ ಕಾಣುತ್ತೆ. ಅಂದರೆ ಪಾಸಿಂಗ್ ಇಯರ್ ನೀವು ಆ ಸೆಕೆಂಡ್ PUCನ ಎಷ್ಟರಲ್ಲಿ ಪಾಸ್ ಆಗಿರ್ತಾರಲ್ಲ ಆ ಪಾಸಿಂಗ್ ಇಯರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಕ್ಕದಲ್ಲಿ ಕೋರ್ಸ್ ಟೈಪ್ ಅಂತ ಕಾಣುತ್ತೆ. ಅಂದರೆ ನೀವು ಫುಲ್ ಟೈಮ್, ಪಾರ್ಟ್ ಟೈಮ್, ಕರೆಸ್ಪಾಂಡೆನ್ಸ್. ಅಂದರೆ ಕೆಲವೊಬ್ಬರು ಫುಲ್ ಟೈಮ್ ಕಾಲೇಜಿಗೆ ಅಂದರೆ ಕಾಲೇಜ್ ಡೈಲಿ ಹೋಗಿರ್ತಾರೆ ರೆಗ್ಯುಲರ್ ಆಗಿ. ನಂತರ ಕೆಲವೊಬ್ಬರು ಡೈರೆಕ್ಟ್ ಎಕ್ಸಾಮ್ ಕಟ್ಟಿರ್ತಾರೆ, ಕೆಲವೊಬ್ಬರು ಓಪನ್ ಯೂನಿವರ್ಸಿಟಿಲಿ ಮಾಡಿರ್ತಾರೆ, ಕರೆಸ್ಪಾಂಡೆನ್ಸ್ ಅಂತಾರೆ, ದೂರ ಶಿಕ್ಷಣ ಅಂತೇಳಿ. ಆ ರೀತಿ ಸೆಲೆಕ್ಷನ್ ಇರುತ್ತೆ. ಅದು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಕಾಣುತ್ತೆ. ಅರೆ ಇಲ್ಲಿ ಈ ಡೈರಿ ಈ ಲಿಮಿಟೆಡಲ್ಲಿ ಕೆಲವೊಂದು ಜಾಬ್ಗಳಿಗೆ ಎಕ್ಸ್ಪೀರಿಯನ್ಸನ್ನು ಕೇಳಿದ್ರೆ, ಅಂದರೆ 1 ವರ್ಷದಿಂದ 10 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಲೆಟ್ರನ್ನು ಕೇಳಿದ್ರೆ, ಆ ಕೆಲವೊಂದು ಪೋಸ್ಟ್ಗಳಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಈ ಕ್ಲರ್ಕ್ ಹುದ್ದೆಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೆ, ನೋ ಅಂತ ಕೊಡ್ತಾಯಿದ್ದೀನಿ. ನೀವೇನಾದರೂ ಇದ್ರನಿಗೆ ಎಸ್ ಅಂತ ಕೊಟ್ಟು ಇಲ್ಲಿ ಯಾವ ಕಂಪ್ನಿಲಿ ಕೆಲಸ ಮಾಡಿದ್ರು, ಕಂಪ್ನಿ ಡಿಸಿಗ್ನೇಷನ್ ಯಾವ ಹುದ್ದೆ ಮತ್ತು ಎಲ್ಲಿ ಮಾಡಿದ್ರು, ಎಷ್ಟು ಯಾವ ವರ್ಷದಿಂದ ಎಷ್ಟು ವರ್ಷಗಳವರೆಗೆ ನೀವು ಆ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರು ಅಂತೇಳಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕೆಳಗಡೆಯಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿದೆ. ಅಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮಿನಿಮಮ್ ಫೈಲ್ 1 MB ಒಳಗೆ ಇರಬೇಕಾಗುತ್ತೆ. ಅಂದರೆ ಅದು ಫಾರ್ಮೆಟ್ JPG ಇರ್ಬೋದು ಅಥವಾ PNG ಇರ್ಬೋದು. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ PDF ಫಾರ್ಮೆಟಲ್ಲಿ ರಿಸೀವ್ ಮಾಡಲ್ಲ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ನನಗೆ ನಿಮ್ಮ ಆ ಫೋಟೋ ಇರುತ್ತಲ್ಲ, ಫೋಟೋ ಮತ್ತು ಸಿಗ್ನೇಚರ್ನ 1 MB ಒಳಗಡೆ ಅಥವಾ 1 MB ಮೀರಿದಂತೆ ಆ JPG ಫಾರ್ಮೆಟಲ್ಲಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನೀವು ಇಲ್ಲಿ ನಿಮ್ಮ ಚೂಸ್ ಫೈಲ್ ಅದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಒಂದು ಸಿಗ್ನೇಚರ್ ಅನ್ನು ಕೂಡ ಹಾಕ್ಕೊಳ್ಳಿ. ಆ ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಅಲ್ಲಿ ಪಕ್ಕದಲ್ಲಿ ಸಬ್ಮಿಟ್ ಅಂತ ಕಾಣುತ್ತಲ್ಲ, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಒಂದು ಅಪ್ಲಿಕೇಶನ್ ಫಾರ್ಮು ನಾವು ಅಪ್ಲೈ ಮಾಡೋದು ಫಿಲ್ ಆಗ್ತಾ ಹೋಗುತ್ತೆ. ನಂತರ ಇಲ್ಲಿ ಲೋಡಿಂಗ್ ಆಗ್ತಾಯಿದೆ. ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಇದೆ. ಅಂದರೆ ನಾವು ಇಲ್ಲಿ ಅಪ್ಲೈ ಮಾಡಿದ್ದು ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಯಿತು. ನಂತರ ಏನಪ್ಪ ಅಂದ್ರೆ ನನಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ.
ಇಲ್ಲಿ ಸೆಲೆಕ್ಟ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮೋಡ್ ಅಂತಿದೆ. ಅಂದರೆ 2 ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಪೇಮೆಂಟ್ ಬೈ ಸ್ಕ್ಯಾನಿಂಗ್ QR ಕೋಡ್ ಆರ್ ಪೇಮೆಂಟ್ ಗೇಟ್ವೇ ಅಂತಿದೆ. ಅಂದರೆ ನಾವಿಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡು ನಾವು ಪೇಮೆಂಟ್ ಮಾಡಬೇಕಾಗಿರ್ತದೆ. ನಾನಿಲ್ಲಿ ಪೇಮೆಂಟ್ ಬೈ ಸ್ಕ್ಯಾನಿಂಗ್ ಕೋಡ್ ಅಂತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕೇಳುತ್ತೆ ಅಂದರೆ ಎರಡು ಆಪ್ಷನ್ ಕೇಳ್ತಾ ಹೋಗುತ್ತೆ. ಪೇಮೆಂಟ್ ಯಾವ್ದು ಮಾಡ್ತಾಯಿದ್ದೀರ ಅಂತೇಳಿ 391 ಇದೆ, 677 ರೂಪಾಯಿ ಒಂದಿದೆ. ನೀವು ಅದನ್ನ ಯಾವ್ದು ಬೇಕಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಳ್ಳಿ. ನಾನಿಲ್ಲಿ 390 ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ QR ಕೋಡ್ ಕಾಣಿಸ್ತಲ್ಲ, ಆ QR ಕೋಡ್ ಮೇಲೆ ಸ್ಕ್ಯಾನ್ ಮಾಡಿದ್ರೆ ನನಗೆ ನಿಮ್ಮ ಫೋನ್ಪೇಯಲ್ಲಿ ಅಮೌಂಟ್ ತೋರಿಸ್ತಾ ಹೋಗುತ್ತೆ. 380 ಅಮೌಂಟ್ ಪೇ ಮಾಡಿ ನಿಮ್ಮ ಅಲ್ಲಿ ಬಂದಿರತಕ್ಕಂಥ ಟ್ರಾನ್ಸಾಕ್ಷನ್ ID ಹಾಕಿ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಬೇಕಾಗತ್ತೆ. ಅದನ್ನು ಆ ಫೋನ್ಪೇನ ತಗೊಂಡು ಇಲ್ಲಿ ಅಪ್ಲೋಡ್ ಪೇಮೆಂಟ್ ಸ್ಕ್ರೀನ್ಶಾಟ್ ಅಂತಿದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಕ್ರೀನ್ಶಾಟನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನನಗೆ ನಿಮ್ಮ ಪೇಮೆಂಟ್ ಕೂಡ ಇಲ್ಲಿ ಸಕ್ಸಸ್ಫುಲ್ ಆಗ್ತಾ ಹೋಗುತ್ತೆ. ಆದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಆ ಬಂದಂಥ ಅಪ್ಲಿಕೇಶನ್ ಫಾರ್ಮ್ ನೀವು ಇಲ್ಲಿ ಡೌನ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇದೇ ರೀತಿ ನೀವು ಹಲವಾರು ಹುದ್ದೆಗಳಿಗೆ ಕೂಡ ಅಪ್ಲೈ ಮಾಡ್ಬೋದು. ಹಲವಾರು ಹುದ್ದೆಗಳು ಅಪ್ಲೈ ಮಾಡಿದ ನಂತರ ಹಲವಾರು ಪೇಮೆಂಟ್ ಅಂದರೆ ಯಾವ ಹುದ್ದೆಗೆ ಎಷ್ಟು ಪೇಮೆಂಟ್ ಇದೋ ಆ ಪೇಮೆಂಟ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದರೆ ಪೇಮೆಂಟೆಲ್ಲ ಆದ ನಂತರ ನೀವು ಕೊಟ್ಟಿರ್ತಕ್ಕಂಥ ಇಮೇಲ್ ID ಇರುತ್ತಲ್ಲ, ಆ ಇಮೇಲ್ IDಗೆ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಆ ಪಾಸ್ವರ್ಡನ್ನ ಕೊಟ್ಟಿರ್ತಾರೆ. ಆ ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ನಂಬರನ್ನು ನೀವು ಅಲ್ಲಿ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡ ನಂತರ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರು ಮತ್ತು ಪಾಸ್ವರ್ಡ್ ಯಾವ ರೀತಿ ಬಂದಿರುತ್ತೆ ಅಂತೇಳಿ ನಿಮ್ಮ ಜಿಮೇಲಿಗೆ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅದನ್ನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ವೀರೇಶ್ ಗೌಡ ಅಥವಾ ಸ್ಪರ್ಧಾ ಚಿತ್ರಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.